ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಲೈನಿಂಗ್ ಬ್ಲೌಸ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಸೊ ಇದೊಂದು ವಿಡಿಯೋ ನೋಡ್ತು ಅಂತಂದರೆ ಬಿಗಿನರ್ಸ್ ಕೂಡ ತುಂಬಾ ಈಸಿಯಾಗಿ ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ಹಾಗೆಯೇ ಎಷ್ಟೇ ನೀವು ಕಷ್ಟ ಅಂತ ಅಂದ್ಕೊಂಡಿದ್ರು ಕೂಡ ಇದರಲ್ಲಿ ನೋಡ್ತು ಅಂತಂದರೆ ತುಂಬಾ ಸುಲಭವಾಗಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಹಾಗೆಯೇ ನಿಮ್ಮ ಡೌಟ್ಸ್ಗೆಲ್ಲನೂ ಕೂಡ ಇದರಲ್ಲೇ ಕ್ಲಿಯರ್ ಕೂಡ ಮಾಡಿದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಈ ರೀತಿ ಬೆಲ್ಟ್ ಪಟ್ಟಿನ ಎರಡೂ ಕೂಡ ಈ ರೀತಿ ಆಪೋಸಿಟ್ ಬರಬೇಕು. ಹಾಗೆ ನೀಟಾಗಿ ಇಟ್ಕೊಳ್ಳಿ. ಆಪೋಸಿಟ್ ಇಟ್ಕೊಂಡು ಅದನ್ನು ಈ ರೀತಿ ಒಂದು 1/4 ಇಂಚ್ಗೆ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಅದನ್ನು ಕೂಡ ನೆಕ್ಸ್ಟ್ ಇನ್ನೊಂದನ್ನು ಕೂಡ ಅದರ ಆಪೋಸಿಟ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಆಗುತ್ತೆ. ನೋಡಿ ಈ ರೀತಿ ಎರಡನ್ನೂ ಕೂಡ ಸ್ಟಿಚ್ ಮಾಡ್ಕೊಂಡಾದಮೇಲೆ ಅದನ್ನು ಇವಾಗ ಕಟಿಂಗ್ ಮಾಡಿ ತೆಗೆದುಬಿಡೋಣ. ಸೊ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿಕೊಂಡು ಮೇಲ್ಗಡೆ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಹೀಗೆ. ಅದನ್ನು ಕೂಡ ಅಷ್ಟೇ ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಲೈನಿಂಗ್ ಮೇಲ್ಗಡೆ ನಿಮಗೆ ಸ್ಟಿಚ್ ಬರಬೇಕು. ಆ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕೊಂಡಾದಮೇಲೆ ಇವಾಗ ಬೆಲ್ಟ್ ಪಟ್ಟಿ ಅನ್ನೋದು ರೆಡಿ ಆಯಿತು. ಇದಾದ ನಂತರ ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ. ಯಾಕಂತಂದರೆ ಬೆಲ್ಟ್ ಪಟ್ಟಿನ ರೆಡಿ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದನ್ನು ಇವಾಗ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಫ್ರಂಟ್ ಪಾರ್ಟ್ನು ಕೂಡ ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಆಲ್ರೆಡಿ ಡಾಟ್ನ ನಾನು ಕಟಿಂಗ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಟೈಲರಿಂಗ್ ಕ್ಲಾಸ್ 11ನಲ್ಲಿದೆ. ಸೊ ನಿಮಗೆ ಟೈಲರಿಂಗ್ ಕ್ಲಾಸ್ ಹುಡ್ಕೋದು ಕಷ್ಟ ಆಗ್ತಿದೆ ಅಂತಂದರೆ ನನ್ನ ಚಾನಲ್ನಲ್ಲಿ ಹೋಗಿ ಪ್ಲೇ ಲಿಸ್ಟ್ನ ನೋಡಿ, ಅದರಲ್ಲಿದೆ ಪ್ರತಿಯೊಂದು ಕೂಡ. ಈ ರೀತಿ ಫಸ್ಟು ನೆಕ್ ಹತ್ರ ಸ್ಟಿಚ್ ಮಾಡ್ಕೋಬೇಕು. ಅದಾದ ನಂತರ ಅದನ್ನು ಇನ್ಔಟ್ ಮಾಡ್ಕೋಬೇಕು. ಏನಾದರೂ ನೀವು ಪೈಪಿಂಗ್ ಹಾಕ್ತೀರಾ ಅಂತಂದರೆ ಇನ್ಔಟ್ ಮಾಡೋವಂಥ ಅವಶ್ಯಕತೆ ಇಲ್ಲ, ಪೈಪಿಂಗ್ನೇ ಮಾಡ್ಕೋಬೋದು. ಪೈಪಿಂಗ್ ಇಲ್ಲ, ನಾರ್ಮಲಾಗಿ ಇದರಲ್ಲಿ ಯಾವುದೇ ರೀತಿ ಡಿಸೈನ್ ಇಲ್ಲ, ಹಾಗಾಗಿ ನಾರ್ಮಲಾಗಿ ಸ್ಟಿಚ್ ಮಾಡೋದನ್ನು ಫಸ್ಟು ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಈ ರೀತಿ ಇನ್ಔಟ್ ಮಾಡ್ಕೊಳ್ಳಿ. ಉಲ್ಟಾ ತಿರುಗಿಸ್ಬಿಟ್ಟು ಮೇಲ್ಗಡೆ ಸ್ಟಿಚ್ ಹಾಕ್ಕೊಳ್ಳಿ. ಇದಾದ ನಂತರ ಪೂರ್ತಿ ಎಲ್ಲನೂ ಕೂಡ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಜಾಯಿಂಟ್ ಮಾಡ್ಕೋಬೇಕು. ನೋಡಿ ಹೀಗೆ ಎರಡನ್ನೂ ಕೂಡ ಇಟ್ಕೊಂಡು ಜಾಯಿಂಟ್ ಮಾಡ್ಕೊಳ್ಳಿ. ಸೊ ಪೂರ್ತಿಯಾಗಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಪೀಸ್ ಎಲ್ಲನೂ ಕೂಡ ಕಟ್ ಮಾಡ್ಕೊಂಡು ತೆಗೆದುಬಿಡಿ. ನೋಡಿ ಆಲ್ರೆಡಿ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಆ ಡಾಟ್ಗಳನ್ನೆಲ್ಲನೂ ಕೂಡ ಈ ರೀತಿ ಇಟ್ಕೊಂಡು ಲಾಸ್ಟಲ್ಲಿ ನೀವು ರಫ್ ಮಾಡ್ಕೋಬೇಕು. ನೋಡಿ ಈ ರೀತಿ ರಫ್ ಮಾಡ್ಕೊಳ್ಳಿ. ರಫ್ ಮಾಡ್ಕೊಂಡಾದಮೇಲೆ ಇವಾಗ ಬೆಲ್ಟ್ ಪಟ್ಟಿನ ಹೇಗೆ ಅಟ್ಯಾಚ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಅದಕ್ಕೆ ಬೆಲ್ಟ್ ಪಟ್ಟಿನ ಬಂದು ಕರೆಕ್ಟಾಗಿ ಇದ್ದರೆ ಈ ರೀತಿ ಸ್ಟ್ರೈಟ್ ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ ಬೆಲ್ಟ್ ಪಟ್ಟಿನೂ ಕೂಡ ಅಷ್ಟೇ ಎರಡನ್ನೂ ಕೂಡ ಇಟ್ಟು ನೋಡಿ, ಅದನ್ನು ಕೂಡ ಈ ರೀತಿ ಸ್ಟ್ರೈಟ್ ಬರಬೇಕು. ನಾವು ಸ್ಟಿಚಿಂಗ್ ಮಾಡಿರೋದು ಮೇಲ್ಗಡೆ ಕಾಣಿಸ್ಬಾರ್ದು, ಆ ರೀತಿ ಸ್ಟ್ರೈಟ್ ಬರಬೇಕು. ಹಾಗೆ ಇಟ್ಕೊಂಡು ಈ ರೀತಿ ಸ್ಟ್ರೈಟ್ ಇಟ್ಕೊಳ್ಳಿ. ಸ್ಟ್ರೈಟ್ ಇಟ್ಕೊಂಡು ಇದನ್ನು ಈ ರೀತಿ ಉಲ್ಟಾ ಮೇಲ್ಗಡೆ ಇದು ಹಾಕೋಬೇಕು. ಅಲ್ಲಿ ನೀವು ಸ್ಟಿಚ್ ಹಾಕೋಬೇಕು. ಸೊ ಗೊತ್ತಾಯಿತು ಅಂತ ಅನ್ಕೋತೀನಿ. ಯಾರಿಗಾದ್ರೂ ಇನ್ವಿಸಿಬಲ್ ಆಗಿ ಈ ರೀತಿ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡೋದು ಡೌಟ್ಸ್ ಇತ್ತು ಅಂತಂದರೆ ಅದಕ್ಕೋಸ್ಕರನೇ ತುಂಬಾ ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಈ ರೀತಿ ಇಟ್ಕೊಳ್ಬೇಕು. ಇಟ್ಕೊಂಡಾದಮೇಲೆ ಇವಾಗ ಅದನ್ನು ಓಪನ್ ಮಾಡಿಕೊಂಡು ಅಲ್ಲಿ ನೀವು ಫೋಲ್ಡಿಂಗ್ ಮಾಡ್ಕೋಬೇಕು. ನೋಡಿ ಹೀಗೆ ಮೇಲ್ಗಡೆಯಿಂದ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡ್ಕೊಂಡಾದಮೇಲೆ ಅದನ್ನು ಈ ರೀತಿ ಬೆಲ್ಟ್ ಪಟ್ಟಿ ಮೇಲೆ ಇಡಿ. ಬೆಲ್ಟ್ ಪಟ್ಟಿ ಮೇಲೆ ಇಟ್ಟು ಅದನ್ನು ಲೈನಿಂಗ್ ಮೇಲ್ಗಡೆ ಇಡಬೇಕು. ಲೈನಿಂಗ್ ಮೇಲ್ಗಡೆ ಇಟ್ಟು ಅದ್ರ ಮೇಲ್ಗಡೆ ಒಂದು ಸ್ಟಿಚ್ ಹಾಕೊಳ್ತು ಅಂತಂದರೆ ನಿಮಗೆ ಇನ್ವಿಸಿಬಲ್ ಆಗಿ ರೆಡಿ ಆಗುತ್ತೆ. ಸೊ ಯಾವುದೇ ರೀತಿ ಬಟ್ಟೆ ಕಾಣಿಸೋದಿಲ್ಲ. ನಾವು ಸ್ಟಿಚ್ ಮಾಡಿರೋ ಅಂಥದ್ದು ಯಾವುದೇ ರೀತಿ ಬಟ್ಟೆ ಕಾಣದೇ ಇರೋ ರೀತಿ ಸ್ಟಿಚ್ ಮಾಡ್ಬೋದು. ಸೊ ನೀವು ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ಕಲಿಯುವಾಗಲೇ ಈ ರೀತಿ ಇನ್ವಿಸಿಬಲ್ ಆಗಿ ರೆಡಿ ಮಾಡೋದನ್ನು ಕಲ್ತ್ಕೊಳ್ಳಿ. ಆವಾಗ ನಿಮಗೆ ತುಂಬಾ ಈಸಿಯಾಗಿ ಬ್ಲೌಸ್ದು ಕಲಿಬೋದು. ಯಾಕಂತಂದರೆ ಇವಾಗ ಟ್ರೆಂಡಿಂಗ್ ಇದೆ. ಸೊ ನೀವು ಹೊಲಿಗೆ ಎಲ್ಲ ಕಾಣಿಸೋ ಥರ ಸ್ಟಿಚ್ ಮಾಡ್ತೀರಾ ಅಂತಂದರೆ ನೀವು ಲೋಕಲ್ ಟೈಲರ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಬೆಸ್ಟ್ ಅಂದರೆ ನೀವು ಕಲಿಯುವಾಗಲೇ ಈ ರೀತಿ ಪ್ರತಿಯೊಂದನ್ನು ಕೂಡ ಇನ್ವಿಸಿಬಲ್ ಆಗಿ ಕಲ್ತ್ಕೊಡಿ. ಸ್ವಲ್ಪ ಪ್ರೊಫೆಷನಲ್ ಮೆಥಡಲ್ಲಿ ನೀವು ಸ್ಟಿಚ್ ಮಾಡೋದನ್ನು ಕಲ್ತ್ಕೋತು ಅಂತಂದರೆ ನೀವು ಕೂಡ ಜಾಸ್ತಿ ಬಟ್ಟೆಗಳು ಕೂಡ ನಿಮಗೂ ಕೂಡ ಬರುತ್ತೆ. ನೋಡಿ ಈ ರೀತಿ ಎಕ್ಸ್ಟ್ರಾ ಇರೋವಂಥ ಪೀಸನ್ನೆಲ್ಲ ಕಟ್ ಮಾಡ್ಕೋಬೇಕು. ಇವಾಗ ನೋಡಿ ಇದು ಕಾಜಾಪಟ್ಟಿ ಸೈಡ್ ಆಗಿರೋದ್ರಿಂದ ಕಾಜಾಪಟ್ಟಿಗೆ ನಾನು ಬಟ್ಟೆನ ತಗೊಂಡಿದ್ದೀನಿ. 4 ಇಂಚು ಬಟ್ಟೆನ ತಗೊಳ್ಳಿ. ಫಸ್ಟು ಲೆಂತ್ ಕರೆಕ್ಟ್ ಇದೆಯಾ ಅಂತ ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಳಿ. ಉಕ್ಸ್ಪಟ್ಟಿನಾದರೂ ನೋಡ್ಕೊಳ್ಳಿ ಅಥವಾ ಕಾಜಾಪಟ್ಟಿಲಾದರೂ ನೋಡ್ಕೊಳ್ಳಿ. ನೋಡಿ ಲೆಂತ್ ಬಂದು ಪರ್ಫೆಕ್ಟ್ ಆಗಿದೆ. ಸೊ ಏನಾದರೂ ಹೆಚ್ಚು ಕಡಿಮೆ ಇತ್ತು ಅಂತಂದರೆ ನೀವು ಡಾಟ್ ಹತ್ರ ಹಿಡಿಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಹೆಚ್ಚು ಕಡಿಮೆ ಬಂತು ಅಂದರೆ. ಬಟ್ ಈ ಅಳತೆನ ಕಟ್ ಮಾಡ್ತು ಅಂತಂದರೆ ಯಾವುದೇ ರೀತಿ ಹೆಚ್ಚು ಕಡಿಮೆ ಬರೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಸೊ ಲೈನಿಂಗ್ನ ಈ ರೀತಿ 1 ಇಂಚ್ಗೆ ಒಂದು ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡಾದಮೇಲೆ ಅದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡಿ. ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಇದನ್ನು ನಾವು ಈ ರೀತಿ ಇಟ್ಕೊಂಡು
ಅದ್ರ ಮೇಲ್ಗಡೆ ಇಟ್ಟು ಹೊಲಿಬೇಕು. ನೋಡಿ ತೋರಿಸ್ತೀನಿ ನಾನು ವಿಡಿಯೋದಲ್ಲಿ. ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಮಾಡೋದು ಸುಮಾರು ಜನಕ್ಕೆ ಕನ್ಫ್ಯೂಸ್ ಇದೆ, ಅದಕ್ಕೋಸ್ಕರ ಹತ್ರದಿಂದ ತೋರಿಸ್ತೀನಿ ಹೇಗೆ ಅಂತ. ನೋಡಿ ಈ ರೀತಿ ಸ್ಟಿಚ್ ಹಾಕೋಬೇಕು. ಇದಕ್ಕೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಲಾಸ್ಟಲ್ಲಿ 1 ಇಂಚಷ್ಟು ಬಟ್ಟೆ ಉಳ್ಕೊಳ್ಳುತ್ತೆ ಅಲ್ವಾ, ಅದನ್ನು ಸ್ವಲ್ಪ ಈ ರೀತಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಅದನ್ನು ಒಳಗಡೆಗೆ ಫೋಲ್ಡ್ ಮಾಡಿ. ಹೀಗೆ ನೋಡಿ ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಅಲ್ಲೂ ಕೂಡ ಒಂದು ಸ್ಟಿಚ್ ಹಾಕೊಂಡು ರಫ್ ಮಾಡ್ಕೊಳ್ಳಿ. ಸೊ ನಿಮ್ಮದು ಚಿಕ್ಕ ಮಿಷಿನ್ ಆಯಿತು ಅಂತಂದರೆ ನೀವು ಈ ರೀತಿ ಟೆನ್ಷನ್ನ ಎತ್ಕೊಂಡು ಕೂಡ ರಫ್ ಮಾಡ್ಕೋಬೋದು. ಸೊ ದೊಡ್ಡ ಮಿಷಿನಲ್ಲಿ ಅಂತಂದರೆ ಕಾಲಲ್ಲೇ ರಫ್ ಮಾಡೋದು ಕೊಟ್ಟಿರ್ತಾರೆ, ಅದಕ್ಕೋಸ್ಕರ ಅಲ್ಲೇ ರಫ್ ಮಾಡ್ಕೋಬೋದು. ನೋಡಿ ಇದನ್ನು ಈ ರೀತಿ ತೆಗೆದು ನಾವು ಎಲ್ಲಿ ಸ್ಟಿಚ್ನ ಹಾಕಿರ್ತೀವಿ ಅಲ್ವಾ, ಅಲ್ಲಿಂದ ಪಕ್ಕಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಗೆ ನಿಮಗೆ ಇದ್ರದ್ದು ಫೋಲ್ಡಿಂಗ್ ಅನ್ನೋದು ಬರಬೇಕು. ಆ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ನೀವು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸ್ಟಿಚ್ ಬಂದಿದೆ ಅಲ್ವಾ, ಅದರಿಂದ ಮುಂದಕ್ಕೆ ನೋಡಿ ಹೀಗೆ 1/4 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಗೆ ನೀವು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಳ್ಳಿ. ಸೊ ಬಿಗಿನರ್ಸ್ಗೆ ಎಲ್ಲಿಗೆ ಫೋಲ್ಡ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಧ್ಯಕ್ಕೆ ಸ್ಟಿಚ್ ಹಾಕ್ಕೊಳ್ಳಿ. ನೀವೇನಾದರೂ ಕಾಜಾನ ಕೈಲೇ ಮಾಡ್ತೀರಾ ಅಂತಂದರೆ ಒಂದೊಂದು ಕಡೆ ಒಪ್ಪೋದಿಲ್ಲ ಮಿಷಿನಲ್ಲಿ ಮಾಡೋದು. ಅವ್ರೇನು ಮಾಡಿ ಅಂತಂದರೆ ಎರ್ಜಸ್ಗೆ ಅಂಚಿಗೆ ಸ್ಟಿಚ್ ಹಾಕ್ಕೊಂಡ್ಬಿಡಿ. ಅಂಚಿಗೆ ಸ್ಟಿಚ್ ಹಾಕ್ಕೊಂಡು ಮಾರ್ಕ್ ಮಾಡಿಕೊಂಡು ನೀವು ಕಾಜಾನ ಕೈಯಲ್ಲೇ ರೆಡಿ ಮಾಡ್ಕೋಬೋದು. ನಾನು ಮಿಷಿನಲ್ಲೇ ಸ್ಟಿಚ್ ಮಾಡ್ತಿರೋದ್ರಿಂದ ಈ ರೀತಿ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ 5 ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. 5 ಉಕ್ಸ್ಗೆ 5 ಮಾರ್ಕ್ ಮಾಡ್ಕೊಳ್ಳಿ. ಇದೇ ಅಳತೆಗೆ ಉಕ್ಸ್ ಹಾಕೊಂಡ್ರೆ ಆಗುತ್ತೆ. ಇಲ್ಲಿ ನಾವು ವಿ ಶೇಪ್ಗೆ ರೆಡಿ ಮಾಡ್ಕೋಬೇಕು. ನೋಡಿ ಈ ರೀತಿ ಫಸ್ಟ್ ಬಂದು ಹೀಗೆ ರಫ್ ಮಾಡಬೇಕು. ರಫ್ ಮಾಡ್ಕೊಂಡು ಬಂದು ಲಾಸ್ಟಲ್ಲಿ ಹಾಗೆಯೇ ಟೆನ್ಷನ್ನ ಮೇಲಕ್ಕೆ ಎತ್ಕೊಳ್ಳಿ, ತಿರುಗಿಸಿ ಹಾಗೆ ಇಲ್ಲಿ ಬಂದು ರಫ್ ಮಾಡ್ಕೊಳ್ಳಿ. ಇದು ಬಂದು ನಿಮಗೆ ವಿ ಶೇಪಲ್ಲಿ ಬರಬೇಕು. ಹಾಗೆಯೇ ಟೆನ್ಷನ್ ಮೇಲಕ್ಕೆ ಎತ್ಕೋಬೇಕು, ತಿರುಗಿಸ್ಬೇಕು, ಮತ್ತೆ ರಫ್ ಮಾಡಬೇಕು. ನೋಡಿ ಒಂದು ಸಲ 3 ಸಲ ರಫ್ ಮಾಡಿ, ಆವಾಗ ನಿಮಗೆ ಅದು ಫಿಟ್ಟಾಗಿ ಕೂರುತ್ತೆ. ನೋಡಿ ಈ ರೀತಿ ರಫ್ ಮಾಡ್ಕೋಬೇಕು. ನೋಡಿ ಇದನ್ನು ಅಷ್ಟೇ ಈ ರೀತಿ ತಿರುಗಿಸ್ಕೋಬೇಕು, ಈ ರೀತಿ ರಫ್ ಮಾಡ್ಕೋಬೇಕು. ಮತ್ತು ವಿ ಶೇಪ್ ವಿ ಥರ ಬರಬೇಕು ಅದು ಕರೆಕ್ಟಾಗಿ, ಆವಾಗ ನಿಮಗೆ ಉಕ್ಸ್ ಹಾಕೋದಕ್ಕೆ ಸರಿ ಹೋಗುತ್ತೆ. ಒಂದು 3-4 ಸಲ ಈ ರೀತಿ ರಫ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಉಕ್ಸ್ ಹಾಕೋದಕ್ಕೆ ಟೈಟಾಗಿ ಆಗುತ್ತೆ. ಲಾಸ್ಟಲ್ಲೂ ಕೂಡ ಅಷ್ಟೇ ನೋಡಿ, ಇಷ್ಟೇ ನೀಟಾಗಿ ಫಿನಿಶಿಂಗ್ ಅನ್ನೋದು ಆಯಿತು. ಸೊ ಕಾಜಾಪಟ್ಟಿ ಅನ್ನೋದು ಈ ಕಡೆ ಸೈಡ್ದು ರೆಡಿ ಆಯಿತು. ಇವಾಗ ಇದಿಷ್ಟು ಸ್ಟಿಚ್ ಮಾಡ್ಕೊಂಡಾದಮೇಲೆ ಈ ಕಡೆ ಸೈಡ್ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಫಸ್ಟ್ ಈ ರೀತಿ ನೆಕ್ ಹತ್ರ ಸ್ಟಿಚ್ ಮಾಡ್ಕೊಳ್ಳಿ. ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ, ಯಾಕಂತಂದರೆ ಆಲ್ರೆಡಿ ಅದರಲ್ಲಿ ನಿಧಾನಕ್ಕೆ ತೋರಿಸ್ತೆ ಅಲ್ವಾ, ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದನ್ನು ಕೂಡ ಅಷ್ಟೇ ಸೇಮ್ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು. ನೋಡಿ ಈ ರೀತಿ ಇನ್ನೌಟ್ ಮಾಡ್ಕೊಳ್ಳಿ. ಇನ್ನೌಟ್ ಮಾಡ್ಕೊಂಡಾದಮೇಲೆ ಇದನ್ನು ಕೂಡ ಪೂರ್ತಿಯಾಗಿ ಸ್ಟಿಚ್ ಮಾಡಿಕೊಂಡು ಆಲ್ರೆಡಿ ನಾವು ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅಲ್ಲಿ ಸ್ಟಿಚ್ ಹಾಕ್ಕೊಳ್ಳೋದು ಅಷ್ಟೇ. ನೋಡಿ ಹೀಗೆ ಇದನ್ನು ಕೂಡ ಈ ರೀತಿ ಪೂರ್ತಿಯಾಗಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ಈ ಕಡೆ ಸೈಡು ಎಕ್ಸ್ಟ್ರಾ ಇರೋವಂಥ ಪೀಸ್ನೆಲ್ಲ ಕಟಿಂಗ್ ಮಾಡಿ ತೆಗೆದುಬಿಡಿ. ಸೊ ಯಾರಾದರೂ ನಿಮ್ಮ ಮನೇಲಿ ಎಕ್ಸ್ಟ್ರಾ ಇತ್ತು ಅಂತಂದರೆ ಅವ್ರಿಗೆ ಕೊಡಿ. ಎಕ್ಸ್ಟ್ರಾ ಇರೋ ಪೀಸನ್ನೆಲ್ಲ ತೆಗೆದು ಆಲ್ರೆಡಿ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಆ ಕಡೆ ಸೈಡಲ್ಲಿ ಯಾವ ರೀತಿ ಡಾಟ್ ಪಾಯಿಂಟ್ನ ಹಿಡಿದ್ರಿ, ಇಲ್ಲೂ ಕೂಡ ಅಷ್ಟೇ ಅದೇ ರೀತಿ ಡಾಟ್ ಪಾಯಿಂಟ್ನ ಸ್ಟಿಚ್ ಮಾಡ್ಕೋಬೇಕು. ಇದಾದ ನಂತರ ಇದಕ್ಕೂ ಕೂಡ ಅಷ್ಟೇ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಆಪೋಸಿಟ್ ಬರೋ ಥರ ಇಟ್ಕೋಬೇಕು. ಅದನ್ನು ಈ ರೀತಿ ಉಲ್ಟಾ ತಿರುಗಿಸ್ಬಿಟ್ಟು ಸ್ಟಿಚ್ ಹಾಕೋಬೇಕು. ಸ್ಟಿಚ್ ಹಾಕೊಂಡಾದಮೇಲೆ ಅದನ್ನು ಈ ರೀತಿ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಂಡು ಮೇಲ್ಗಡೆ ಇಟ್ಟು ಲೈನಿಂಗ್ ಮೇಲಿಟ್ಟು ಸ್ಟಿಚ್ ಹಾಕೋಬೇಕು. ನಾನು ಅದರಲ್ಲಿ ನಿಧಾನಕ್ಕೆ ತೋರಿಸಿದ್ದೀನಿ ಅಲ್ವಾ, ಸೊ ವಿಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ, ಆವಾಗ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮೇನ್ ಇರೋದನ್ನು ತೋರಿಸಿ ಆಮೇಲೆ ಫಾಸ್ಟ್ ಮಾಡಿದ್ದೀನಿ. ಇದನ್ನು ಕೂಡ ಅಳತೆನ ನೋಡ್ಕೋಬೇಕು, ಕರೆಕ್ಟ್ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಹೇಗೆ ಉಕ್ಸ್ಪಟ್ಟಿನ ಅಟ್ಯಾಚ್ ಮಾಡಬೇಕು ಅಂದರೆ ಈ ರೀತಿ 3 ಇಂಚ್ ಬಟ್ಟೆನ ತಗೊಂಡಿದ್ದೀನಿ. ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿಕೊಂಡು ಇದನ್ನು ಇದ್ರ ಮೇಲ್ಗಡೆ ಇಟ್ಟು ಸ್ಟಿಚ್ ಹಾಕ್ಕೊಳ್ಳಿ. ಕೆಳಗಡೆ ಒಂದು ಅರ್ಧ ಇಂಚನ್ನು ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡಿ. ಸೊ ಆ್ಯಸ್ ಇಟ್ ಈಸ್ ಆ ಕಡೆ ಯಾವ ರೀತಿ ಮಾಡಿದ್ನೋ ಅಲ್ವಾ ಅದೇ ರೀತಿ ಮೆಥಡು, ಬಟ್ ಇದನ್ನು ಒಳಗಡೆಗೆ ಸೇರಿಸ್ಬೇಕು ಅಷ್ಟೇ. ನೋಡಿ ಅದ್ರ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಸ್ಟಿಚ್ ಹಾಕೊಂಡಾದಮೇಲೆ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಹಾಕೊಂತು ಅಂತಂದರೆ ನಿಮಗೆ ಉಕ್ಸ್ಪಟ್ಟಿ ಕೂಡ ರೆಡಿ ಆಗುತ್ತೆ. ಸೊ ಇದಾದ ನಂತರ ಇವಾಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ನೂ ಕೂಡ ಅಷ್ಟೇ ಈ ರೀತಿ ಇಟ್ಕೊಳ್ಳಿ. ಫಸ್ಟು ಒಂದು ಅರ್ಧ ಇಂಚಷ್ಟು ಅಳತೆಗೆ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡಾದಮೇಲೆ ಅದನ್ನು ಈ ರೀತಿ ಉಲ್ಟಾ ತಿರುಗಿಸ್ಬಿಟ್ಟು ಲೈನಿಂಗ್ ಮೇಲ್ಗಡೆ ಸ್ಟಿಚ್ ಹಾಕೋಬೇಕು. ನೋಡಿ ಹೀಗೆ ಲೈನಿಂಗ್ ಮೇಲ್ಗಡೆ ಸ್ಟಿಚ್ ಹಾಕ್ಕೊಂಡು ಪೂರ್ತಿ ಈ ರೀತಿ ಇನ್ನೌಟ್ ಮಾಡಿಕೊಂಡು ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಕೆಳಗಡೆ ಏನು ಹಾಕುವಂಥ ಅವಶ್ಯಕತೆ ಇಲ್ಲ ಹೊಲ್ಗೆನ, ಅದು ನಿಮಗೆ ಕರೆಕ್ಟಾಗಿ ಬರುತ್ತೆ.
ಸೊ ನೋಡಿ ಒಂದು ಸ್ಲೀವ್ಸ್ ಅನ್ನೋದು ರೆಡಿ ಆಯಿತು. ಇನ್ನೊಂದು ಸ್ಲೀವ್ಸ್ನೂ ಕೂಡ ಅದೇ ರೀತಿ ರೆಡಿ ಮಾಡ್ಕೋಬೇಕು. ನೋಡಿ ಈ ರೀತಿ ಇಟ್ಕೊಂಡು ಇನ್ನೊಂದು ಸ್ಲೀವ್ಸ್ನೂ ಅಷ್ಟೇ ಒಂದು ಅರ್ಧ ಇಂಚ್ಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸ್ಟಿಚ್ ಮಾಡ್ಕೊಂಡಾದಮೇಲೆ ಈ ರೀತಿ ಫೋಲ್ಡಿಂಗ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಒಂದು ಹೊಲ್ಗೆನ ಹಾಕ್ಕೊಳ್ಳಿ. ಅದಾದ ನಂತರ ಸೈಡಲ್ಲಿ ಈ ರೀತಿ ಎಕ್ಸ್ಟ್ರಾ ಪೀಸ್ ಎಲ್ಲನೂ ಕಟ್ ಮಾಡಿಕೊಂಡು ನೀಟಾಗಿ ಹೊಲ್ಗೆನ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಇಷ್ಟೇ, ತುಂಬಾ ಈಸಿಯಾಗಿ ಸ್ಲೀವ್ಸ್ ಕೂಡ ರೆಡಿ ಆಯಿತು. ಇದಾದ ನಂತರ ಇವಾಗ ಬ್ಯಾಕ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ನೂ ಕೂಡ ಅಷ್ಟೇ, ಫಸ್ಟು ಅರ್ಧ ಇಂಚ್ಗೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಅರ್ಧ ಇಂಚ್ಗೆ ಒಂದು ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ನೆಕ್ ಹತ್ರ ಒಂದು 1/4 ಇಂಚಷ್ಟು ನೋಡಿ, ಇಲ್ಲೇ ಕೂಡ ನೆಕ್ ಹತ್ರ ನೀವು ಆ ಕಡೆ ಈ ಕಡೆ ಎಳಿಬಾರ್ದು, ಎಳೆದ್ರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಫಸ್ಟಿಂದ ಎಷ್ಟು ಅಳತೆಯಾಗಿ ಇತ್ತಲ್ವ ಅದೇ ಅಳತೆಗೆ ಅದು ಕೂತ್ಕೋಬೇಕು. ನೋಡಿ ಈ ರೀತಿ ನಾಚ್ ಹಾಕ್ಕೊಳ್ಳಿ. ನಾಚ್ ಹಾಕೊಳ್ಳೋದ್ರಿಂದ ರೌಂಡ್ ಶೇಪ್ ಅನ್ನೋದು ನಿಮಗೆ ನೀಟಾಗಿ ಬರುತ್ತೆ. ಸೊ ನಾನು ಇವಾಗ ಸ್ಟಿಚ್ ಮಾಡಿ ತೋರಿಸ್ತೀನಿ ರೌಂಡ್ ಶೇಪ್ ಹೇಗೆ ಬಂದಿದೆ ಅಂದ್ಬಿಟ್ಟು. ನೋಡಿ ಈ ರೀತಿ ಸ್ಟಿಚ್ ಹಾಕೊಂಡಾದಮೇಲೆ ಕೆಳಗಡೆ ಸೊಂಟದ ಹತ್ರನೂ ಕೂಡ ಪೂರ್ತಿಯಾಗಿ ಸ್ಟಿಚ್ ಹಾಕೋಬೇಕು. ಹೀಗೆ ಸ್ಟಿಚ್ ಹಾಕೊಂಡಾದಮೇಲೆ ಪೂರ್ತಿ ಎಲ್ಲನೂ ಕೂಡ ಒಂದೊಂದು ಹೊಲ್ಗೆನ ಹಾಕ್ಕೊಳ್ಳಿ. ಆವಾಗ ಬಟ್ಟೆ ಆ ಕಡೆ ಈ ಕಡೆ ಹೋಗೋದಿಲ್ಲ. ನೀವು ಸ್ಟಿಚ್ ಹಾಕೊಂಡಿಲ್ಲ ಅಂದರೂ ಕೂಡ ನಿಮಗೆ ರಿಂಕಲ್ಸ್ ಬರುತ್ತೆ. ಯಾಕಂತಂದರೆ ಬಟ್ಟೆ ನಾವು 2 ಸೈಡ್ ಫಿಟ್ಟಿಂಗ್ ಮಾಡುವಾಗ ಅದು ಹಂಗಾಗುತ್ತೆ. ನೋಡಿ ಆಲ್ರೆಡಿ ನಾನು ಕಟಿಂಗ್ ವಿಡಿಯೋದಲ್ಲಿ ಮಾರ್ಕ್ ಮಾಡೋದು ತೋರಿಸಿದ್ದೀನಿ. ಅದೇ ಮಾರ್ಕ್ಗೆ ನೇರವಾಗಿ ಹಿಡ್ಕೊಂಡ್ರೆ ಆಯಿತು. ಸೊ 2 ಕೂಡ ರೆಡಿ ಆಯ್ತಲ್ವ. ಇವಾಗ ಇದನ್ನು ಭುಜನ ಅಟ್ಯಾಚ್ ಮಾಡ್ಕೊಳ್ಳೋಣ. ಫಸ್ಟು ಕಾಜಾಪಟ್ಟಿ ಸೈಡು ಅಟ್ಯಾಚ್ ಮಾಡ್ಕೋತಿದ್ದೀನಿ. ಅದಾದ ನಂತರ ಉಕ್ಸ್ಪಟ್ಟಿ ಸೈಡು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಸೈಡಲ್ಲಿ ಬಟ್ಟೆ ಇರುತ್ತೆ ಅಲ್ವಾ, ಅದನ್ನು ಸ್ವಲ್ಪ ರಫ್ ಮಾಡ್ಕೋಬೇಕು. ಇದಿಷ್ಟು 2 ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಆದಮೇಲೆ ಸ್ಲೀವ್ಸ್ದು ಮುಂಭಾಗಕ್ಕೆ ನಾವು ಫ್ರಂಟ್ ಶೇಪ್ ತೆಗ್ದಿದೆಯಲ್ವ, ಆ ಫ್ರಂಟ್ ಶೇಪ್ ಬಂದು ಫ್ರಂಟಿಗೆ ಬರಬೇಕು. ಆ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಫ್ರಂಟ್ ಶೇಪ್ ತೆಗ್ದಿರೋದು ಅಲ್ಲಿಗೆ ಕರೆಕ್ಟಾಗಿ ಬರಬೇಕು. ಇದಾದ ನಂತರ ಅರ್ಧದಿಂದ ಆ ಕಡೆಗೆ ಒಂದು ಹೊಲಿಗೆ ಹಾಕ್ಕೊಳ್ಳಿ, ಅರ್ಧದಿಂದ ಈ ಕಡೆಗೆ ಒಂದು ಹೊಲಿಗೆ ಹಾಕ್ಕೊಳ್ಳಿ.